ಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು. ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಕೇಳುವ ನಿಮಗೂ ಹೇಳುವ ನಮಗೂ ಸ್ಥಿರವಾಗಿರಲಿ ದರ್ಶನವು. ಸ್ಥಿರವಾಗಿರಲಿ ದರ್ಶನವು. ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಅಷ್ಟಾಂಗಕ್ಕೆ ಇದೋ ನಮ್ಮ ನಮನ. ಇದೋ ನಮ್ಮ ನಮನ. ಇದೋ ನಮ್ಮ ನಮನ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ರತ್ನತ್ರಯ 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 ರತ್ನತ್ರಯ. ಸ್ವಾಮಿ ಶೀತಲ ಜಿನನ ಶಿರವಾಗಿ ನಮಿಸುವ ವೀತರಾಗನ. ಶ್ರೀ ಜಿನರಾಜ ಸ್ವಾಮಿ ಶೀತಲ ಜಿನನ ಶಿರವಾಗಿ ನಮಿಸುವ ವೀತರಾಗನ. ಜಿನಪನ ಚಂದದಿ ಪೂಜೆಯ ಮಾಡೋಣ. ಸುಂದರ ಚಾರು ಪದಗಳನ್ನು ವಂದಿಸಿ ಪಾಡೋಣ. ಬಂಧನ ರಹಿತನ ಸದಾ ಆನಂದ ಸಂಪದನ ದೇವಾದಿ ದೇವ ಜಿನನೆ ಪೊರೆ ಎನ್ನೋಣ. ಅಂದದ ಜಿನಪನ ಚಂದದಿ ಪೂಜೆಯ ಮಾಡೋಣ. ಸುಂದರ ಚಾರು ಪದಗಳನ್ನು ವಂದಿಸಿ ಪಾಡೋಣ. ಬಂಧನ ರಹಿತನ ಸದಾ ಆನಂದ ಸಂಪದನ ದೇವಾದಿ ದೇವ ಜಿನನೆ ಪೊರೆ ಎನ್ನೋಣ. ಶ್ರೀ ಜಿನರಾಜ ಸ್ವಾಮಿ ಶೀತಲ ಜಿನನ ಶಿರವಾಗಿ ನಮಿಸುವ ವೀತರಾಗನ. ಹೃದಯ ಕಮಲದಿ ನೆಲೆಸು ಎನ್ನುತ್ತ ಬೇಡೋಣ. ಮೋಹ ಪಾಶದಿಂದ ಬಿಡಿಸು ಜಿನನೆ ಎನ್ನೋಣ. ಮುಜಗ ವಂದಿತನ ಸ್ವಾಮಿ ದೇವನ ನೋಡೋಣ. ಬಾಗುತ್ತ ಚರಣಕ್ಕೆ ಧನ್ಯರಾಗೋಣ. ಹೃದಯ ಕಮಲದಿ ನೆಲೆಸು ಎನ್ನುತ್ತ ಬೇಡೋಣ. ಮೋಹ ಪಾಶದಿಂದ ಬಿಡಿಸು ಜಿನನೆ ಎನ್ನೋಣ. ಮುಜಗ ವಂದಿತನ ಸ್ವಾಮಿ ದೇವನ ನೋಡೋಣ. ಬಾ
ಚರಣಕ್ಕೆ ಧನ್ಯರಾಗೋಣ. ಶ್ರೀ ಜಿನರಾಜ ಸ್ವಾಮಿ ಶೀತಲ ಜಿನನ ಶಿರಬಾಗಿ ನಮಿಸುವ ವೀತರಾಗನ. ಜಿನನ ನೆನೆಯುತ್ತಾ ಮಹಾಪುಣ್ಯವ ಪಡೆಯೋಣ. ಜನ್ಮ ಜರ ಮರಣದಿಂದ ಪೊರೆ ಎನ್ನೋಣ. ಶಾಂತಿಗೊಡೆಯನ ಶ್ರೀ ತೀರ್ಥನಾಥನ ದೋಷಾದಿ ಗೆಲಿದನ ನಿತ್ಯ ಸ್ಮರಿಸೋಣ. ಜಿನನ ನೆನೆಯುತ್ತಾ ಮಹಾಪುಣ್ಯವ ಪಡೆಯೋಣ. ಜನ್ಮ ಜರ ಮರಣದಿಂದ ಪೊರೆ ಎನ್ನೋಣ. ಶಾಂತಿಗೊಡೆಯನ ಶ್ರೀ ತೀರ್ಥನಾಥನ ದೋಷಾದಿ ಗೆಲಿದನ ನಿತ್ಯ ಸ್ಮರಿಸೋಣ. ಶ್ರೀ ಜಿನರಾಜ ಸ್ವಾಮಿ ಶೀತಲ ಜಿನನ ಶಿರಬಾಗಿ ನಮಿಸುವ ವೀತರಾಗನ. ಲೋಕ ಪೂಜ್ಯನ ನೋಡಿ ಸಂತಸ ಹೊಂದೋಣ. ಸಕಲ ಕರ್ಮ ಕಳೆದ ವೀರ ಎಂದು ಭಜಿಸೋಣ. ಸಂಕಟ ಹರಣನ ದಿವ್ಯ ಪಾದಕ್ಕೆ ಎರಗೋಣ. ದೇವನ ನೆನೆಯುತ್ತ ಭವವ ದಾಟೋಣ. ಲೋಕ ಪೂಜ್ಯನ ನೋಡಿ ಸಂತಸ ಹೊಂದೋಣ. ಸಕಲ ಕರ್ಮ ಕಳೆದ ವೀರ ಎಂದು ಭಜಿಸೋಣ. ಸಂಕಟ ಹರಣನ ದಿವ್ಯ ಪಾದಕ್ಕೆ ಎರಗೋಣ. ದೇವನ ನೆನೆಯುತ್ತ ಭವವ ದಾಟೋಣ. ಶ್ರೀ ಜಿನರಾಜ ಸ್ವಾಮಿ ಶೀತಲ ಜಿನನ ಶಿರಬಾಗಿ ನಮಿಸುವ ವೀತರಾಗನ. ಶ್ರೀ ಜಿನರಾಜ ಸ್ವಾಮಿ ಶೀತಲ ಜಿನನ ಶಿರಬಾಗಿ ನಮಿಸುವ ವೀತರಾಗನ. ಶ್ರೀ ಜಿನರಾಜ ಸ್ವಾಮಿ ಶೀತಲ ಜಿನನ ಶಿರಬಾಗಿ ನಮಿಸುವ ವೀತರಾಗನ. ಶಿರಬಾಗಿ ನಮಿಸುವ ವೀತರಾಗನ. ಶಿರಬಾಗಿ ನಮಿಸುವ ವೀತರಾಗನ. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ವಿದುಷಿ ಕೌಸಲ್ಯ ಧರಣೇಂದ್ರ ವಿರಚಿತ ಜೈನ ಪೌರಾಣಿಕ ನಾಟಕಗಳು ಎಂಬ ಕೃತಿ ಶ್ರೀ ಕ್ಷೇತ್ರ ಅರಹಂತಗಿರಿಯ ನೇಮಿನಾಥ ಪ್ರಕಾಶನದಿಂದ ಮುದ್ರಿತವಾಗಿದೆ. ನಮ್ಮ ನಾಡಿನ ಖ್ಯಾತ ವಿದ್ವಾಂಸ ನಾಡೋಜ ಪ್ರೊಫೆಸರ್ ಹಂಪನ ಅವರು ಇದರ ಮುನ್ನುಡಿ ಬರೆದಿದ್ದಾರೆ. ಪೂಜ್ಯ ಸ್ವಸ್ತಿ ಶ್ರೀ ಧವಳಕೀರ್ತಿ ಭಟ್ಟಾರಕರು ಆಶೀರ್ವಚನ ನೀಡಿದ್ದಾರೆ. ಜಿನದತ್ತ, ನೀಲಾಂಜನೆ, ಶ್ರೇಣಿಕನ ವಿವಾಹ, ಶ್ರವಣ ಬೆಳಗೊಳದ ಗೊಮ್ಮಟೇಶ, ಸಗರನ ವೈರಾಗ್ಯ, ಚಂದನಾರಿಕೆ, ಬಾಲೆ ವನಮಾಲೆ, ಕನಕಮಂಜರಿ ಹರಕೆ ತೀರಿಸಿ ಜ್ವಾಲಾಮಾಲಿನಿಯಾದದ್ದು, ಪಾರ್ಶ್ವನಾಥಾಯ ನಮಃ, ವಿಶ್ವನಂದಿಯ ವೈರಾಗ್ಯ, ವೀರ ನಿರ್ವಾಣ, ಕ್ಷಮೆ ಶೋಭೆ, ಶಾಂತಲೆ ಕಾಳಲೆ ಎಂಬ ನಾಟಕಗಳು ಈ ಕೃತಿಯಲ್ಲಿ ಲಭ್ಯವಿದ್ದು ಜೈನ ಸಮಾಜದ ವಿವಿಧ ಕಾರ್ಯಕ್ರಮಗಳಲ್ಲಿ ಅಭಿನಯಿಸಬಹುದು. ಪ್ರತಿಗಳು ಬೇಕಾದಲ್ಲಿ ಸಂಪರ್ಕಿಸಿ. ಅಷ್ಟಾನಿಕ ಪರ್ವದಲ್ಲಿ ಕೇಳಿದ ಹಾಗೆ ದೇವತೆಗಳು ನಂದೀಶ್ವರ ದ್ವೀಪಕ್ಕೆ ಬಂದು ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಹಾಗಾದರೆ ಈ ದ್ವೀಪದಲ್ಲಿ ಅಂತಹ ವಿಶೇಷವೇನಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಜಿನಧರ್ಮದ ಪ್ರಕಾರ ನಂದೀಶ್ವರ ದ್ವೀಪವು ಮಧ್ಯಲೋಕದ 8ನೆಯ ದ್ವೀಪವಾಗಿದೆ. ಮಧ್ಯಲೋಕ ಎಂದರೆ ಸ್ವರ್ಗ ಹಾಗೂ ನರಕದ ಮಧ್ಯೆ ಇರುವ ಲೋಕ. ಸಾಮಾನ್ಯ ಮನುಷ್ಯರಾದ ನಾವು ಶ್ರಾವಕರು ಈ ದ್ವೀಪಕ್ಕೆ ಹೋಗಲು ಸಾಧ್ಯವಿಲ್ಲ.
ನಾವು ಜೀವಿಸುವುದು ಮೊದಲನೆಯ ದ್ವೀಪ ಅಂದರೆ ಜಂಬೂ ದ್ವೀಪ. ನಂದೀಶ್ವರ ದ್ವೀಪದ 4 ದಿಕ್ಕಿನಲ್ಲಿಯೂ ವಿವಿಧ ರೀತಿಯ ಪರ್ವತ, ವನ ಹಾಗೂ ಜಿನಮಂದಿರಗಳಿವೆ. ಮೊದಲು ಉತ್ತರ ದಿಕ್ಕಿನಿಂದ ಅರಿತುಕೊಳ್ಳೋಣ. ಇಲ್ಲಿ ಅಂಜನಗಿರಿ ಎಂಬ ಒಂದು ಕಪ್ಪು ಬಣ್ಣದ ಪರ್ವತವಿದೆ. ಇದರ 4 ದಿಕ್ಕಿನಲ್ಲಿ 4 ಬಾವಿಗಳಿವೆ. ಪ್ರತಿ ಬಾವಿಯ 4 ದಿಕ್ಕಿನಲ್ಲಿ ಒಂದೊಂದು ವನ ಇದೆ. ಇವುಗಳ ಹೆಸರು ಆಮ್ರವನ, ಅಶೋಕವನ, ಸಪ್ತವರ್ಣವನ ಹಾಗೂ ಚಂಪಕವನ. ಪ್ರತಿಯೊಂದು ಬಾವಿಯ ಮಧ್ಯದಲ್ಲಿ ಬಿಳಿ ಬಣ್ಣದ ಒಂದು ದಧಿಮುಖ ಪರ್ವತವಿದೆ. ಬಾವಿಯ 4 ಮೂಲೆಗಳಲ್ಲಿ ಕೆಂಪು ಬಣ್ಣದ ರತಿಕರ ಪರ್ವತವಿದೆ. ಪ್ರತಿ ಪರ್ವತದ ಮೇಲೆ ಒಂದೊಂದು ಜಿನಮಂದಿರಗಳಿವೆ. ಒಳಗಿನ ರತಿಕರ ಪರ್ವತದ ಮೇಲೆ ದೇವತೆಗಳು ಕ್ರೀಡಿಸುತ್ತಾರೆ ಹಾಗೂ ಹೊರಗಿನ ರತಿಕರ ಪರ್ವತದ ಮೇಲೆ ಜಿನಮಂದಿರಗಳಿವೆ. ದ್ವೀಪದ ಒಂದು ದಿಕ್ಕಿನಲ್ಲಿ 1 ಅಂಜನಗಿರಿ ಪರ್ವತ, 4 ದಧಿಮುಖ ಪರ್ವತ ಹಾಗೂ 8 ರತಿಕರ ಪರ್ವತ, ಒಟ್ಟು ಸೇರಿ 13 ಜಿನಮಂದಿರಗಳಿವೆ. ಇದಿಷ್ಟು ದ್ವೀಪದ ಒಂದು ದಿಕ್ಕಿನ ವಿವರ. ಹೀಗೆ 4 ದಿಕ್ಕಿನಲ್ಲಿ ಯೋಚಿಸಿದರೆ 4 ಅಂಜನಗಿರಿ ಪರ್ವತ, 16 ದಧಿಮುಖ ಪರ್ವತ ಹಾಗೂ 32 ರತಿಕರ ಪರ್ವತ, ಒಟ್ಟು ಸೇರಿ 52 ಜಿನಮಂದಿರಗಳಿವೆ. ನಂದೀಶ್ವರ ದ್ವೀಪಗಳಲ್ಲಿ 52 ಆಕೃತಿಮ ಜಿನ ಚೈತ್ಯಾಲಯಗಳಿವೆ. ಆಕೃತಿಮ ಚೈತ್ಯಾಲಯ ಎಂದರೆ ಯಾರು ಕಟ್ಟಲಾಗದ ಹಾಗೂ ಎಂದಿಗೂ ನಾಶಪಡಿಸಲಾಗದ ಜಿನಮಂದಿರಗಳು. ಪ್ರತಿಯೊಂದು ಚೈತ್ಯಾಲಯದ ಮುಖ್ಯ ದ್ವಾರವು 768 ಕಿಲೋಮೀಟರ್ ಎತ್ತರ ಹಾಗೂ 384 ಕಿಲೋಮೀಟರ್ ಅಗಲ, ಅಂದರೆ ಮೌಂಟ್ ಎವರೆಸ್ಟ್ಗಿಂತಲೂ 100 ಪಟ್ಟು ಹೆಚ್ಚು ಎತ್ತರದ ಮುಖ್ಯ ದ್ವಾರಗಳು. ಈ ಜಿನಮಂದಿರಗಳಲ್ಲಿ 108 ರತ್ನ ಹಾಗೂ ಬಂಗಾರದ ಜಿನಬಿಂಬಗಳಿವೆ. ಈ ಮೂರ್ತಿಗಳು 500 ಬಿಲ್ಲುಗಳ ಎತ್ತರ, ಅಂದರೆ ಕುತುಬ್ ಮಿನಾರ್ಗಿಂತಲೂ 10 ಪಟ್ಟು ಹೆಚ್ಚು ಎತ್ತರದ ಪದ್ಮಾಸನ ಪ್ರತಿಮೆಗಳಾಗಿವೆ. ಸೌಧರ್ಮಾದಿ ದೇವತೆಗಳು ಅಷ್ಟಾನಿಕ ದಿನಗಳಂದು ಈ ಭವ್ಯವಾದ ದ್ವೀಪಕ್ಕೆ ಬಂದು ಅಭಿಷೇಕ, ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ. ಉತ್ತರ ದಿಕ್ಕಿನಲ್ಲಿ ಜ್ಯೋತಿಷ್ಕ ದೇವತೆಗಳು, ದಕ್ಷಿಣ ದಿಕ್ಕಿನಲ್ಲಿ ಭವನವಾಸಿ ದೇವತೆಗಳು, ಪೂರ್ವ ದಿಕ್ಕಿನಲ್ಲಿ ಕಲ್ಪವಾಸಿ ದೇವತೆಗಳು ಹಾಗೂ ಪಶ್ಚಿಮ ದಿಕ್ಕಿನಲ್ಲಿ ವ್ಯಂತರರು ಪೂಜೆ ಮಾಡುತ್ತಾರೆ. ದೇವತೆಗಳು 4 ದಿಕ್ಕುಗಳಲ್ಲಿ 6 ಗಂಟೆಗಳ ಕಾಲ ಪೂಜೆ ಮಾಡಿ ದಿಕ್ಕು ಬದಲಿಸುತ್ತಾ ನಿರಂತರ 192 ಗಂಟೆ, ಅಂದರೆ 8 ದಿನಗಳು ಪೂಜೆ, ಅಭಿಷೇಕ, ಅರ್ಚನೆಗಳು ಮಾಡುತ್ತಾರೆ. ಈ ರೀತಿಯಾಗಿ ಸೌಧರ್ಮಾದಿ ದೇವತೆಗಳು ಜಿನಬಿಂಬಗಳ ದರ್ಶನ ಪಡೆದು ಪೂಜೆ ಮಾಡಿ ಪುಣ್ಯ ಪಡೆದುಕೊಳ್ಳುತ್ತಾರೆ. ಮನುಷ್ಯರಾದ ನಾವು ಇಂತಹ ಭವ್ಯವಾದ ನಂದೀಶ್ವರ ದ್ವೀಪವನ್ನು ಮನಸ್ಸಿನಲ್ಲಿಯೇ ಚಿತ್ರಿಸಿಕೊಂಡು ಭಕ್ತಿ ಭಾವದಿಂದ ಅಷ್ಟಾನಿಕ ದಿನಗಳಂದು ಪೂಜೆ ಮಾಡುತ್ತಾ ಪುಣ್ಯ ಪಡೆದುಕೊಳ್ಳೋಣ ಬನ್ನಿ. ಶುಲ್ಕ ಜಿನೇಂದ್ರ ವರ್ಣಿ ಅವರ ಜೈನೇಂದ್ರ ಸಿದ್ಧಾಂತ ಕೋಶವನ್ನು ಕನ್ನಡಕ್ಕೆ ವಿದುಷಿ ಕೌಸಲ್ಯ ಧರಣೇಂದ್ರ ಮತ್ತು ಡಾಕ್ಟರ್ ಸರಸ್ವತಿ ವಿಜಯ್ ಕುಮಾರ್ ಅವರು ಅನುವಾದಿಸಿದ್ದಾರೆ. ಜೈನ ಸಿದ್ಧಾಂತದ ಕ್ಲಿಷ್ಟ ಪದಗಳನ್ನು ಸರಳವಾಗಿ ಅರ್ಥೈಸುವ ಜೈನ ಸಿದ್ಧಾಂತ ಕೋಶ ಈಗ 7 ಸಂಪುಟಗಳಲ್ಲಿ ಲಭ್ಯವಿದೆ. ಮೊದಲ 4 ಸಂಪುಟಗಳ ಬೆಲೆ 2850 ರೂಗಳು. ನಂತರದ 3 ಸಂಪುಟಗಳ ಬೆಲೆ 2200. ಎಲ್ಲ 7 ಸಂಪುಟಗಳು ಈಗ ರಿಯಾಯಿತಿ ದರದಲ್ಲಿ ಒಟ್ಟು 4565 ರೂಗಳಿಗೆ ಲಭ್ಯವಿದೆ. ಸಂಪರ್ಕಿಸಿರಿ.
ಮೇಡಮ್, ಡಾಕ್ಟ್ರ್ ಹೇಳಿದ್ರು ನಾಳೆನೇ ಆಪ್ರೇಷನ್ ಅಂತೆ, ಮತ್ತು ಎಮರ್ಜೆನ್ಸಿಗೆ ರಕ್ತನೂ ಹೆಚ್ಚಾಗಬೇಕಾಗುತ್ತೆ ಅಂತ. ನಾವು ಬ್ಲಡ್ ಬ್ಯಾಂಕಲ್ಲಿ ಚೆಕ್ ಮಾಡ್ತಾ ಇದ್ದೀವಿ ಮೇಡಮ್. ನಿಮ್ಮ ಗಂಡನ ಬ್ಲಡ್ ಗ್ರೂಪ್ ಬಾಂಬೆ ಬ್ಲಡ್. ಇದು ತುಂಬ ರೇರ್ ಬ್ಲಡ್ ಗ್ರೂಪ್. ಎಮರ್ಜೆನ್ಸಿಗೆ ಒಂದು ಎಕ್ಸ್ಟ್ರಾ ಬ್ಲಡ್ ಬಾಟಲ್ ಆದರೂ ಬೇಕು. ಹೇ ಭಗವಂತ, ಕಾಪಾಡಪ್ಪ. ಯೋಚನೆ ಮಾಡಬೇಡಿ ಅಮ್ಮ, ನನ್ನ ಬ್ಲಡ್ ಗ್ರೂಪ್ ಕೂಡ ಬಾಂಬೆ ಬ್ಲಡ್. ನಾನು ರಕ್ತ ಕೊಡ್ತೀನಿ. ತುಂಬ ಧನ್ಯವಾದ ಮಗು. ಯಾವ ಪುಣ್ಯಾತಿಥಿ ಎತ್ತ ಮಗನೋ ಏನೋ. 100 ವರ್ಷ ಸುಖವಾಗಿ ಬಾಳಪ್ಪ. ಥ್ಯಾಂಕ್ ಯು ಸರ್. ನಾವು ಚೆಕಪ್ ಮಾಡಿ ನಿಮ್ಮ ಬ್ಲಡ್ ತೆಗೆದುಕೊಳ್ತೇವೆ. ರೀ, ನಿಮಗೆ ಗೊತ್ತಾ, ಒಬ್ಬ ಯುವಕ ದೇವ್ರ ಥರ ಬಂದು ರಕ್ತದಾನ ಮಾಡಿದಾರೆ. ಮೊದಲೇ ನಿಮ್ಮದು ಬಾಂಬೆ ಬ್ಲಡ್ ಗ್ರೂಪು. ಇಂಥ ಬ್ಲಡ್ಡು ತುಂಬ ಕಡಿಮೆ ಜನಗಳಲ್ಲಿ ಇರುತ್ತಂತೆ ರೀ. ನನಗಂತೂ ಏನು ಮಾಡೋದಪ್ಪ ಅಂತ ಚಿಂತೆ ಆಗಿಬಿಟ್ಟಿತ್ತು. ನಮ್ಮ ಪುಣ್ಯಕ್ಕೆ ಆ ಯುವಕನದು ಅದೇ ಬ್ಲಡ್ ಗ್ರೂಪ್ ಆಗಿತ್ತು. ಪಾಪ ಅವನ ತಕ್ಷಣವೇ ಬಂದು ಬ್ಲಡ್ ದಾನ ಮಾಡ್ದಾರಿ. ನಾನು ಆ ಭಗವಂತನಲ್ಲಿ ಇಷ್ಟೇ ಪ್ರಾರ್ಥಿಸ್ಕೊಳ್ಳೋದು, ನಾಳೆ ನಿಮ್ಮ ಆಪ್ರೇಷನ್ನು ಯಶಸ್ವಿಯಾಗಿ ನೀವು ಮುಂಚಿನ ಥರ ಆಗಿಬಿಟ್ರೆ ಅಷ್ಟೇ ಸಾಕಪ್ಪ. ನನಗಿನ್ನೇನು ಬೇಡಪ್ಪ. ದೇವರು ಆ ಯುವಕನಿಗೆ ಒಳ್ಳೇದು ಮಾಡಲಿ ಕಡೆ. ನನ್ನ ಹಣೆಯಲ್ಲಿ ಏನು ಬರ್ತಿದ್ದು ಅದೇ ಆಗುತ್ತೆ. ನಾನು ಎಲ್ಲವನ್ನೂ ಆ ದೇವ್ರ ಮೇಲೆ ಭಾರ ಹಾಕಿದ್ದೀನಿ ಕಣೆ. ರೀ, ನಂಗೆ ಆ ದೇವ್ರ ಮೇಲೆ ನಂಬಿಕೆ ಇದೆ ರೀ. ಆ ದೇವರು ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ ರೀ. ನೀವು ಇನ್ನೂ ತುಂಬ ವರ್ಷ ಜೀವಿಸಿರ್ತೀರ ರೀ. ಇಷ್ಟೇ ಅಲ್ಲ, ನಾವು ಟಿ ವಿ ನೋಡೋಕ್ಕೆ ದಿವಸನೂ ಜಗಳ ಆಡಬೇಕಲ್ಲ ರೀ. ಆ ದೇವ್ರಂತೂ ನಮ್ಮ ಮಗಳನ್ನ ಬೇಗ ಅವಳ ಹತ್ರ ಕರ್ಕೊಂಡ್ಬಿಟ್ಟ. ಈಗ ನಿಮ್ಮನ್ನು ಕಳ್ಕೊಳ್ಳೋ ಸ್ಥಿತಿಲಿ ನಾನು ಇಲ್ಲ ರೀ. ಏನು ನಿನಗೆ ಗೊತ್ತಾ, ನಮ್ಮ ಮಗಳು ಇಲ್ಲೇ ಸುತ್ತಮುತ್ತ ಇದ್ದಾಳೆ ಅಂತ ನಮಗನ್ಸುತ್ತೆ ಕಣೆ. ನಿಜ ರೀ, ಅವಳು ಇನ್ನೂ ಜೀವಂತವಾಗಿದ್ದಾಳೆ ರೀ. ಅನೇಕರ ಶರೀರಗಳಲ್ಲಿ ಈಗಲೂ ಅವಳು ಇದ್ದಾಳೆ ರೀ. ಹೌದು ಕಣೆ, ನನಗೆ ಯಾವಾಗಲೂ ಹಾಗೆ ಅನಿಸುತ್ತೆ ರೀ. ಆವತ್ತು ನೀವು ನಮ್ಮ ಮಗಳ ದೇಹನ ದಾನ ಮಾಡಲಿಕ್ಕೆ ಅಂತ ಹೊರಟ್ರಲ್ಲ, ಆವತ್ತು ನನಗೆ ಎಷ್ಟು ಕೋಪ ಬಂದಿತ್ತು ಗೊತ್ತಾ. ತುಂಬ ಅಳುನೂ ಬಂದಿತ್ತು. ಸ್ವಲ್ಪ ಸಮಯ ಯೋಚನೆ ಮಾಡಿದ್ಮೇಲೆ ನನಗನ್ನಿಸ್ತು, ನೀವು ಮಾಡ್ತಾ ಇರೋದೇ ಸರಿ. ಈ ದೃಷ್ಟಿಯಿಂದನಾದರೂ ನಮ್ಮ ಮಗಳು ಈ ಭೂಮಿ ಮೇಲೆ ಇರ್ತಾಳೆ, ಅನೇಕರ ಶರೀರಗಳಲ್ಲಿ, ಅವರ ಹೃದಯಗಳಲ್ಲಿ, ಅವರ ಮನಸ್ಸುಗಳಲ್ಲಿ. ನನ್ನ ಹಾಸ್ಪಿಟಲ್ಗೆ ಕರ್ಕೊಂಬಂದು ಇಲ್ಲಿ ಯಾಕೆ ಕೂತಿದ್ಯಾ? ಆಫೀಸ್ ಕಾಲ್ ಬಂತಮ್ಮ. ಹೋಗ್ಲಿ ಬಿಡಿ, ರಕ್ತ ಎಲ್ಲ ಕೊಟ್ಟಿರೋಂಗಿದೆ, ಒಳ್ಳೆ ಕೆಲಸ ಮಾಡಿದ್ಯಾ. ನನ್ನ ಚಿಕ್ಕಂದಲ್ಲೇ ನನ್ನ ಹಾರ್ಟ್ನಲ್ಲಿ ಹೋಲಿತ್ತು. ಕಾಂಪ್ಲಿಕೇಶನ್ ಆಗಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಿತ್ತು. ಆಗ ಅದೇ ಸಮಯದಲ್ಲಿ ಒಬ್ಬರು ಅಪ್ಪ ಅಮ್ಮ ತಮ್ಮ ಮಗಳನ್ನು ಕಳ್ಕೊಂಡ್ರು. ಅವರ ಮಗಳ ಅಂಗಾಂಗ ದಾನ ಮಾಡಿದರು. ನನಗೆ ಅವಳ ಹೃದಯ ಸಿಕ್ಕಿ ಹೊಸ ಜೀವನ ಸಿಕ್ತು. ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಅವರು ಇವತ್ತು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿದ್ದಾರೆ. ಬನ್ನಿ, ಅವರ ಈ ಧಾರ್ಮಿಕ ಉಪನ್ಯಾಸಕ್ಕೆ ನಾವೆಲ್ಲ ಕಿವಿಯಾಗೋಣ. ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಡಿಸ್ಕಸ್ ಆಯಿತು. ಎಲ್ಲರೂ ಹೇಳಿದರು ಮಿಲನ್ ಯಾಕೆ ಬೇಕು, ಮಿಲನ್ ಸಭೆ ಯಾಕೆ ಮಾಡಬೇಕು ಅಂತ. ಮಿಲನ್ ಧ್ಯೇಯ ವಾಕ್ಯ ಏನಿದೆ, ಆಗಲೇ ಮಿಲನ್ ಧ್ಯೇಯ ಗೀತೆಯಲ್ಲಿ ಸತ್ವೇಶು ಮೈತ್ರಿ ಸಾಮಾಯಿಕ ಪಾಠದ್ದು ಆಚಾರ್ಯ ಅಮಿತಗತಿಯವರು ರಚಿಸಿದ ಆ ಒಂದು ಸ್ತೋತ್ರದೊಂದಿಗೆ ಅದು ಪ್ರಾರಂಭವಾಯಿತು. ಸತ್ವೇಶು ಮೈತ್ರಿ ಅಂತ ಅಂದ್ರೇನು? ಉತ್ತಮರೊಡನೆ ಏನು ನಾವು ಸಹವಾಸವನ್ನು ಮಾಡಬೇಕು. ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘ ಹೆಜ್ಜೇನು ಕಡಿದಂತೆ, ಅದು ತಿಳ್ಕೊಳ್ಳಿ. ಆದ್ದರಿಂದ ಈ ಮಿಲನ್ ಸಭೆಗೆ ಬಂದು ನಾವು ಒಳ್ಳೆಯವ್ರ ಜೊತೆ ನಾವು ಸಹವಾಸ ಮಾಡಬೇಕು. ನಂತರ ಅಲ್ಲೇನು ಸಮಾನ ಮನಸ್ಕರೊಡನೆ ಚರ್ಚೆ ಆಗುತ್ತೆ. ಇದರಿಂದ ಏನಾಗುತ್ತೆ? ಜ್ಞಾನವರ್ಧನೆ ಆಗುತ್ತೆ. ನಮ್ಮ ಬಾಹುಬಲಿ ಸ್ವಾಮಿ ಏನು ಹೇಳಿದ್ದು? ಅಹಿಂಸೆಯಿಂದ ಸುಖ, ತ್ಯಾಗದಿಂದ ಶಾಂತಿ, ಮೈತ್ರಿಯಿಂದ ಪ್ರಗತಿ, ಧ್ಯಾನದಿಂದ ಸಿದ್ಧಿ. ಸೊ ಸತ್ವೇಶು ಮೈತ್ರಿ, ಆ ಮೈತ್ರಿಯಿಂದ ಪ್ರಗತಿ. ಯಾವಾಗಲೂ ಮೈತ್ರಿ ಇದ್ರೇ ಸಮಾಜದಲ್ಲಿ ಒಂದು ಪ್ರಗತಿ ಆಗೋದಕ್ಕೆ ಸಾಧ್ಯ ಇದೆ. ಇಲ್ಲಿ ನಮ್ಮ ಜೈನ ಧರ್ಮದಲ್ಲಿ ಹೇಳ್ತಾ ಇರೋದು ಅಷ್ಟೇ, ಅನೇಕಾಂತವಾದ, ಅನೇಕಾಂತ ದೃಷ್ಟಿ. ಇಲ್ಲಿ ಮೈತ್ರಿ ಯಾವಾಗ ಆಗುತ್ತೆ ಅನ್ನೋದು ಸ್ವಲ್ಪ ಯೋಚನೆ ಮಾಡೋಣ. ಈಗ ಯಾವುದೇ ವಸ್ತುವನ್ನಾಗಲಿ ವಿಷಯವನ್ನಾಗಲಿ ವಿವಿಧ ದೃಷ್ಟಿಕೋನಗಳಿಂದ ನೋಡಿದಾಗಲೇ ನಮಗೆ ಪರಮ ಸತ್ಯದ ಒಂದು ಅದು ಗೋಚರವಾಗುತ್ತೆ. ವಿಲ್ ನೋ ದ ಅಲ್ಟಿಮೇಟ್ ಟ್ರೂತ್ ವೆನ್ ವಿ ವ್ಯೂ ಫ್ರಮ್ ಆಲ್ ಆ್ಯಂಗಲ್ಸ್. ನಾವು ಒಂದೊಂದ್ಸಲ ಸಭೆನಲ್ಲಿ ಆಗುತ್ತೆ, ವಾದ ಆಗುತ್ತೆ, ಸಂವಾದ ಆಗಲ್ಲ. ವಾದ ನಾನೇ ಸರಿ, ನಂದೇ ಸರಿ, ನನ್ನ ವ್ಯೂನೇ ಸರಿ, ಅಲ್ಲಿ ಅಹಂಕಾರನೂ ಬಂದ್ಬಿಡುತ್ತೆ ಒಂದೊಂದ್ಸಲ, ನಾನು ಹೇಳಿದ್ದೇ ಆಗಬೇಕು ಅಂತ.
ಅವಾಗ ಏನಾಗುತ್ತೆ, ವಾದ ವಿವಾದ ಆಗುತ್ತೆ, ಒಂದೊಂದ್ಸಲ ಸಭೆ ಕೂಡ ಬ್ರೇಕಪ್ ಆಗ್ಬೋದು. ಆ ಮಿಲನ್ನೇ ಈಗಾಗಲೇ ಇನ್ಯಾಕ್ಟಿವ್ ಆಗಿದ್ದಾವಲ್ಲ, ಅದಕ್ಕೆ ಅದು ಕಾರಣ ಇರುತ್ತೆ. ಇನ್ನು ವಾದದಲ್ಲಿ ಯಾವಾಗಲೂ ಕಲಹ ಇದೆ. ಆದರೆ ಸಂವಾದ ಅಂದರೆ ಏನು, ಡಿಸ್ಕಷನ್ಸ್ ಆಗಬೇಕು. ಹೌದಪ್ಪ, ನನ್ನ ವ್ಯೂ ಹೀಗಿದೆ, ಇನ್ನೊಬ್ಬರು ವ್ಯೂನು ಕೇಳಿಸ್ಕೊಳ್ಳೋಣ, ಅದರಲ್ಲೂ ಏನಾದರೂ ಅಂಶಗಳು ಇರಬಹುದು. ವಿ ಶುಡ್ ಬಿ ಗುಡ್ ಲಿಸನರ್ಸ್. ಆದ್ದರಿಂದ ಸಂವಾದ ಮಾಡುವಾಗ ನಮಗೆ ಹೊಸ ಹೊಸ ವಿಷಯಗಳು ಹೊಳಿತವೆ. ಧರ್ಮದಲ್ಲಿ ಹೇಳಿರೋದು ಅದೇನೆ. ಯಾಕೆಂದರೆ ಧರ್ಮ ಅಂದರೆ ಇನ್ನೇನು ಅಲ್ಲ, ಇಟ್ ಇಸ್ ಅ ವೇ ಆಫ್ ಲೈಫ್. ನೀವು ಸಂವಾದ ಮಾಡಿದರೆ ಅಲ್ಲಿ ಮೈತ್ರಿ ಭಾವ ಬೆಳೆಯುತ್ತೆ, ಸಂವಾದದಲ್ಲಿ ಸ್ನೇಹವಿದೆ. ನಾವು ಏನಾದರೂ ಡಿಸ್ಕಸ್ ಮಾಡಿ ಒಂದು ಒಮ್ಮತಕ್ಕೆ ಬಂದು ಸಮಾಜಕ್ಕೆ ಏನಾದರೂ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಬೋದು. ವಿ ಕ್ಯಾನ್ ಅಚೀವ್ ಸಮಥಿಂಗ್. ನಮ್ಮ ಜೈನ ಧರ್ಮದಲ್ಲಿ ಹೇಳಿರುವ ಅನೇಕಾಂತ ದೃಷ್ಟಿಯನ್ನು ನಾವು ಅಳವಡಿಸ್ಕೊಂಡ್ರೆ ಇದು ಸಾಧ್ಯವಾಗುತ್ತೆ. ಇನ್ನು ಆಗಲೇ ಅನಿತಕ್ಕ ಅವರು ಹೇಳಿದರು ಅಹಿಂಸಾ ಪಾಲನೆ ಬಗ್ಗೆ ನಾನು ಹೇಳುವಾಗ ಎಲ್ಲರಿಗೂ ಗೊತ್ತಿದೆ, ಅಹಿಂಸಾ ಪರಮೋ ಧರ್ಮ. ಇವತ್ತು ನಾನು ಆ್ಯಕ್ಚುಲಿ ಸಮಿತಿಗಳ ಬಗ್ಗೆ ಹೇಳೋಣ ಅಂತಲೇ ಬಂದೆ. ಸಮಿತಿಗಳು ಅಂದರೆ, ಸಮಿತಿ ಅಂದ್ರೇನು? ಸಮ್ಯಕ್ ಪ್ರಕಾರದ ಪ್ರವೃತ್ತಿ ಸಮಿತಿ ಅಂತ ಹೇಳ್ತಾರೆ. ಸಮ್ಯಕ್ ಅಂದರೆ ರೈಟ್, ದ ರೈಟ್ ವೇ ಆಫ್ ಕಂಡಕ್ಟ್. ಇಲ್ಲಿ ಪ್ರವೃತ್ತಿ, ನಾವು ಮಾಡುವ ಯಾವುದೇ ಕಾರ್ಯಗಳಲ್ಲಿ ಪ್ರಮಾದದಿಂದಾದರೂ ಜೀವಹಿಂಸೆ ಆಗದಂತೆ ನೋಡಿಕೊಳ್ಳುವುದಕ್ಕೆ ಸಮಿತಿ ಅಂತ ಹೇಳ್ತಾರೆ. ಸೊ ಜೀವಹಿಂಸೆ ಆಗದಂತೆ ನೋಡ್ಕೊಳ್ಬೇಕು ನಾವು. ಯಾಕೆಂದರೆ ನಾವು ಇಂಟೆನ್ಷನಲಿ ಮಾಡ್ತಿರ್ಲಿಕ್ಕಿಲ್ಲ, ಆದರೆ ಕೇರ್ಲೆಸ್ನೆಸ್ಸಿಂದ ಆಗ್ಬಿಡತ್ತೆ ಒಂದೊಂದ್ಸಲ. ಈಗ ಸುಮ್ಮನೆ ಬಂದು ಕೂತ್ಕೊಂಡು ಬಿಡ್ತೀವಿ, ಅಲ್ಲೇನಿದೆ ಅಂತ ನೋಡಿರಲ್ಲ ಒಂದೊಂದ್ಸಲ. ಸೊ ವಿ ಶುಡ್ ನಾಟ್ ಬಿ ಕೇರ್ಲೆಸ್. ಸ್ವಲ್ಪ ಆ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು ನಾವು. ಈ ಸಮಿತಿಗಳನ್ನು ಮುಖ್ಯವಾಗಿ ಮುನಿಗಳಿಗೆ ಹೇಳಿದ್ದಾರೆ ನಮ್ಮದ್ರಲ್ಲಿ. ಇದು ಒಂದೇ ಒಂದು ಶ್ಲೋಕ ಹೇಳ್ತೀನಿ. ತತ್ವಾರ್ಥ ಸೂತ್ರದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಕರ್ಮದ ಸಂವರೆಗೆ, ಅಂದರೆ ಆಶ್ರಮವನ್ನು ತಡೆಯುವುದು ಸಂವರ ಇಲ್ಲ. ಅನೇಕರು ಸ್ವಾಧ್ಯಾಯ ಮಾಡ್ತಾ ಇದ್ದೀರಾ, ತಮಗೆ ಗೊತ್ತಿರುತ್ತೆ. ಕರ್ಮದ ಸಂವರೆ ಹೇಗಾಗುತ್ತೆ ಅಂದರೆ, ಸಗುಪ್ತಿ ಸಮಿತಿ ಧರ್ಮಾನುಪ್ರೇಕ್ಷ ಪರೀಶಃ ಜಯ ಚಾರಿತ್ರೈಹಿ. ಅಂದರೆ 3 ಗುಪ್ತಿ, 5 ಸಮಿತಿ ಮತ್ತು ದಶಧರ್ಮ, 12 ಅನುಪ್ರೇಕ್ಷೆ, ಪಂಚ ಚಾರಿತ್ರ, 22 ಪರೀಶಃ ಜಯ. ಇದರಿಂದ ಕರ್ಮಗಳ ಬರುವಿಕೆ, ಅಂದರೆ ಕರ್ಮ ಆಶ್ರಮವಾಗೋದು ಕಡಿಮೆ ಆಗುತ್ತೆ. ಇದರಲ್ಲಿ ನಾನು ಬರೀ ಸಮಿತಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇವಾಗ ಯಾರಾದರೂ ಬಂದು ಇದು ಜೈನ್ ಮಿಲನ್ ಸಮಿತಿ ಅಂದರೆ ಏನು ಅಂತ ಕೇಳಿದ್ರೆ ನಮಗೆ ಸ್ವಲ್ಪನಾದರೂ ಹೇಳೋದಕ್ಕೆ ಗೊತ್ತಾಗಬೇಕು. ನಮಗೆ ತೀರಾ ಗಹನವಾಗಿ ವಿಚಾರ ಗೊತ್ತಿಲ್ಲದೆ ಇರ್ಬೋದು. ಅಟ್ಲೀಸ್ಟ್ ವಿ ಶುಡ್ ನೋ ದ ಡೆಫಿನಿಷನ್. ಸಮಿತಿಗಳನ್ನು ಮುಖ್ಯವಾಗಿ ಮುನಿಗಳಿಗೆ ಹೇಳಿರೋದು. ಮೂಲಗುಣ ಮುನಿಗಳ 28 ಮೂಲಗುಣ ಪಾಲನೆಯಲ್ಲಿ ಇಲ್ಲಿ ಸಮಿತಿಗಳು ಬರ್ತವೆ. ಆದರೆ ನಾನಿವತ್ತೇನು ಹೇಳ್ತಿದ್ದೀನಿ, ಮುನಿಗಳದ್ದು ಹೇಳ್ತಾ ಇಲ್ಲ, ಮುನಿಗಳದ್ದು ಹೇಳ್ತೀನಿ. ಬಟ್ ನಾವು ಶ್ರಾವಕರಾಗಿ ಸ್ವಲ್ಪನಾದರೂ, ಯಾಕಂದ್ರೆ ನಾವು ಅನುವ್ರತಧಾರಿಗಳಾಗ್ಬೋದು, ಸ್ವಲ್ಪವಾದರೂ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮಗೆ ಆಗುವ ಪ್ರಯೋಜನಗಳೇನು, ನಮಗೆ ಜೀವನದಲ್ಲಿ ಏನು ಪ್ರಯೋಜನ ಆಗುತ್ತೆ. ನಾವು ಬರೀ ಅಹಿಂಸೆ ಪಾಲನೆ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ, ಮುಕ್ತಿಗೆ ಹೋಗ್ತೀವಿ ಅಲ್ಲ. ಹೌ ವಿ ಕ್ಯಾನ್ ಸ್ಟೇ ಹ್ಯಾಪಿಲಿ ಹಿಯರ್, ಅದನ್ನು ನಾವು ಸ್ವಲ್ಪ ನೋಡೋಣ. ಅದರಲ್ಲಿ ಮೊದಲನೇದು ಈ ಧರ್ಮ ಅಂದರೆ, ಫಸ್ಟ್ ಆಫ್ ಆಲ್ ಇಟ್ ಇಸ್ ಅ ವೇ ಆಫ್ ಲೈಫ್. ಹೌ ವಿ ವಾಕ್, ಹೌ ವಿ ಈಟ್, ಹೌ ವಿ ಸ್ಲೀಪ್, ಹೌ ವಿ ಕೀಪ್ ದ ಥಿಂಗ್ಸ್ ಎಲ್ಲನೂ ಬರುತ್ತೆ. ನಮ್ಮ ದೈನಂದಿನ ಜೀವನದ ಬಗ್ಗೆ ತಿಳಿಸಿಕೊಡೋದೇ ಧರ್ಮ. ಮೊದಲನೇದು ಈರ್ಯ ಸಮಿತಿ. ಈರ್ಯ ಸಮಿತಿ ಅಂದರೆ ನಡೆಯೋದು. ನಮ್ಮ ಮುನಿಗಳೇನು ಮಾಡ್ತಾರೆ, ನಡೆಯುವಾಗ ಹೇಗೆ ನಡೀತಾರೆ? ಅವರು ತಮ್ಮ ಮುಂದಿನ 4 ಮೊಳದ ಜಾಗವನ್ನು ನೋಡ್ತಾ ಹೋಗ್ತಾ ಇರ್ತಾರೆ. ಕೆಳಗೆ ನೋಡ್ತಾ ಇರ್ತಾರೆ, ಅವರೆಲ್ಲೆಲ್ಲೋ ಹೀಗೆ ಮಾತಾಡ್ಕೊಂಡು ಹೋಗ್ತಾ ಇರಲ್ಲ. ಮುಂದಿನ 4 ಮೊಳದಷ್ಟು ಜಾಗದ ಮೇಲೆ ಅವ್ರ ದೃಷ್ಟಿ ಇರುತ್ತೆ. ಯಾಕೆ ಅಂತಂದರೆ, ಯಾವುದೇ ತ್ರಸಜೀವಿಗೆ ನನ್ನಿಂದ ತೊಂದರೆ ಆಗಬಾರ್ದು, ನಾನೆಲ್ಲೆಲ್ಲೋ ನೋಡ್ತಾ ಅದನ್ನು ತುಳಿದು ಬಿಡ್ಬೋದು. ಸೊ ಇದು ಈರ್ಯ ಸಮಿತಿ. ನಾವು ಅದು ಒಂದು ಕಣ್ಣಲ್ಲೇ ಸ್ಕ್ಯಾನ್ ಮಾಡ್ಕೊಂಡು ಹೋಗ್ತಾರೆ. ನಾವು ಶ್ರಾವಕರು ಹೇಗೆ ಇದನ್ನು ಪಾಲಿಸ್ಬೋದು? ಫಾರ್ ಎಕ್ಸಾಂಪಲ್, ನಾವು ರೋಡ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರು ಮೊಬೈಲಲ್ಲೇ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ, ಆ ಕಡೆ ಈ ಕಡೆ ನೋಡೋದೇ ಇಲ್ಲ. ನೀವು ನೆಲ ತಗ್ಗಿ ಬಗ್ಗಿ ನಡಿ ಅಂತ ದೊಡ್ಡವ್ರು ಹೇಳ್ತಾರೆ, ನಾವು ನೆಲ ನೋಡೋದೇ ಇಲ್ಲ. ಇಲ್ಲಿ ಬೆಂಗಳೂರಲ್ಲಿ ರೋಡ್ ಕಂಡೀಷನ್ಸ್ ನಿಮಗೆ ಗೊತ್ತಿದೆ. ಯಾವುದೋ ಒಂದು ಗುಂಡಿ ಇರ್ಬೋದು, ಮತ್ತೊಂದು ಇರ್ಬೋದು,
ಈ ಒಂದು ಚೇಂಬರ್ ತೆಗೆದುಬಿಟ್ಟಿರ್ತಾರೆ, ಮುಚ್ಚೋದೇ ಮರ್ತು ಬಿಟ್ಟಿರ್ತಾರೆ, ಅದರೊಳಗೆ ನೀವು ಬೀಳ್ಬೋದು. ಸೊ ಏನಾಗುತ್ತೆ, ಬಿದ್ದು ಮೂಳೆ ಮುರ್ಕೊಳ್ಳೋದು, ಮೂಳೆ ಮುರ್ಕೊಂಡ್ಮೇಲೆ ಆಸ್ಪತ್ರೆಗೆ ಹೋಗಿ ಅವನೇ ಲೈಟರ್ ನೋಟ್ ನಾನು ಹೇಳ್ತಾ ಇದ್ದೀನಿ. ಸೊ ಇದರಿಂದ ನಿಮಗೆ ಬೇರೆ ಜೀವಿಗೆ ಹಿಂಸೆ ಮಾಡೋದಿರಲಿ, ನಿಮಗೆ ಸ್ವಹಿಂಸೆ ಕೂಡ ಆಗ್ಬಿಡತ್ತೆ. ಸೊ ಇದರಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂತಂದರೆ ಹಿರಿಯ ಸಮಿತಿ ಅಟ್ಲೀಸ್ಟ್ ನಾನು ಮಾತಾಡುವಾಗ, ನಾನು ನಡೆಯುವಾಗ ಮೊಬೈಲ್ ಯೂಸ್ ಮಾಡೋದಿಲ್ಲ. ನಾನು ಮೊಬೈಲ್ ಬಂತು, ನನಗೆ ಕಾಲ್ ಬಂತು ಅಂದ್ರೂ ಒಂದು ಕಡೆ ನಿಂತ್ಕೊಂಡು ನಾನು ಕಾಲ್ ಮಾಡಿ ಹೋಗ್ತೀನಿ. ಆಕ್ಸಿಡೆಂಟ್ಸ್ ಆಗ್ಬೋದು, ಅಥವಾ ಕೆಲವ್ರು ಹೇಳ್ತಾರೆ ನಾವು ನಡ್ಕೊಂಡು ಹೋಗೋದೇ ಇಲ್ಲ, ಯಾವಾಗಲೂ ವೆಹಿಕಲಲ್ಲೇ ಹೋಗ್ತೀವಿ ಅಂತ. ಬಟ್ ಸ್ಟೇರಿಂಗ್ ಮುಂದೆ ಕೂತ್ಕೊಂಡು ನೀವು ಹೀಗೆ ಟೂ ವೀಲರಲ್ಲಿ ಹೋಗೋದು ನೋಡ್ತಾ ಇದ್ದೀವಿ, ರೋಡ್ನಲ್ಲಿ ಹೀಗೆ ಹೋಗ್ತಿರ್ತಾರೆ ಮೊಬೈಲ್, ಆಕ್ಸಿಡೆಂಟ್ಸ್ ಆಗ್ಬೋದು. ಹೂ ಇಸ್ ರೆಸ್ಪಾನ್ಸಿಬಲ್? ನೀರಜ ನಾಗೇಂದ್ರ ಕಂಡಂತ ಕನಸು, ಆ ಕನಸ ಕೈಗೂಡೆ ಮಾಡಿಹರು ಮನಸ್ಸು. ಜಿನ ಧರ್ಮ ಧಾರ್ಮಿಕತೆ